ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇವತ್ತು ದೀಪಾವಳಿ ಹಬ್ಬ. ನಾವು ಬೆಳಗ್ಗೆ ಎಲ್ಲ ಎಣ್ಣೆ ಸ್ನಾನ ಮಾಡಿ ರೆಡಿಯಾಗಿದ್ದೀವಿ. ನೋಡ್ಬೋದು ಪ್ರಾಗ್ಯ ನೋಡಿ ಹೀಗೆ ರೆಡಿಯಾಗಿದ್ದಾಳೆ. ನನ್ನದು ಈ ಥರ ಡ್ರೆಸ್ಸು. ಏನಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹೊರಗಡೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ನಾವು ಕೇರಳ ಹೋಗ್ತಾ ಇದ್ದೀವಿ, 1 ಡೇ ಟ್ರಿಪ್ಪು. ಇವಾಗ ಮಾರ್ನಿಂಗೆಲ್ಲ ಸ್ನಾನ ಆಗಿ ಪೂಜೆ ಎಲ್ಲ ಆಯಿತು, ನಾವು ರೆಡಿಯಾಗಿ ಕೇರಳ ಹೋಗ್ತಿದ್ದೀವಿ. ಎಲ್ಲಿಗೆ ಏನು ಅಂತ ನಾನು ನಿಮಗೆ ಮತ್ತೆ ಹೋಗ್ತಾ ತಿಳಿಸ್ತೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆಲ್ಲ ದೀಪಾವಳಿ ಹಬ್ಬ ನಿಮ್ಮ ಬಾಳಲ್ಲಿ ಬೆಳಕು ತರಲಿ ಅಂತ ನಾನು ಆಶಿಸ್ತೀನಿ. ಯಾರ್ಯಾರು ನನ್ನ ಫ್ರೆಂಡ್ಸ್ ಇದ್ದಾರೆ, ವ್ಯೂವರ್ಸ್ ಇದ್ದಾರೆ, ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಅಪ್ಪು, ನೀನು ಹೇಳು. ಹ್ಯಾಪಿ ದೀಪಾವಳಿ. ಓಕೆ, ನಾವಿವಾಗ ರೆಡಿಯಾಗಿ ಆಯಿತು. ಇನ್ನು ಹೋಗೋದು ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ನಾನು ತಿಳಿಸ್ತೀನಿ. ಓಕೆ, ಮತ್ತೆ ಹೋಗೋಣ. ಹೋಗುವಾಗ ನಿಮಗೆ ನಾನು ಸಿಗ್ತೀನಿ. ಇದು ನಮ್ಮ ಮಂಗಳೂರಿನ ಸೆಂಟ್ರಲ್ ರೈಲ್ವೆ ಸ್ಟೇಷನು. ಇಲ್ಲಿ ಬಂದಿದ್ದೀವಿ ನಾವಿವಾಗ ಕೇರಳ ಹೋಗ್ಲಿಕ್ಕಂತ. ಓಕೆ, ನಾವಿವಾಗ ಟ್ರೈನಲ್ಲಿ ಹೊರಟಿದ್ದೀವಿ. ಎಲ್ಲಿಗೆ ಅಂತ ನಾನು ನಿಮಗೆ ಹೇಳ್ತೀನಿ. ಸ್ವಲ್ಪ ಕ್ಯೂರಿಯಾಸಿಟಿ ಇರಬೇಕಲ್ವ ಹೋಗುವಾಗ. ಪ್ರಾಗ್ಯನ ಬಹುದಿನದ ಕನಸು ಟ್ರೈನಲ್ಲಿ ಹೋಗ್ತಾ ಇರೋದು. ಇದಕ್ಕೋಸ್ಕರ ನಾವು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಕೇರಳದಲ್ಲಿ ಬರುತ್ತದು. ಇವಾಗ ಟಿಕೆಟ್ ಎಲ್ಲ ಆಯಿತು, ಟ್ರೈನಲ್ಲಿ ಕೂತಿದ್ದೀವಿ. ನಮ್ಮ ಅತ್ತಿಗೆ ಬಂದಿಲ್ಲ, ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಅವರೇನು ಬರಬೇಕಷ್ಟೇ. ಟ್ರೈನಲ್ಲಿ ಕೂತಿದ್ದೀವಿ. ಓಕೆ, ಇವಾಗ ನಾವು ಆಲ್ರೆಡಿ ಟ್ರೈನಲ್ಲಿ ಕೂತಿದ್ದೀವಿ. ಪ್ರಾಗ್ಯ ನೋಡ್ಬೋದು, ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದಾಳೆ. ಅವಳು ಫಸ್ಟ್ ಟೈಮ್ ಬರೋದು ಟ್ರೈನಲ್ಲಿ, ಹಾಗಾಗಿ ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ. ಇವಾಗ ನಾವು ಕೇರಳ ರೀಚ್ ಆಗಿದ್ದೀವಿ. ಇದು ಕಾಂಚಿನಾಡ್ ಅಂತ ಹೇಳಿಬಿಟ್ಟು ಒಂದು ರೈಲ್ವೆ ಸ್ಟೇಷನ್. ಇಲ್ಲಿನೇ ಇರೋದು ನಿತ್ಯಾನಂದ ಸ್ವಾಮಿಗಳ ಆಶ್ರಮ ಮತ್ತು ನಿತ್ಯಾನಂದ ಸ್ವಾಮಿಗಳ ಮಠ ಇರೋದು. ಇಲ್ಲಿ ಬಂದು ನೀವು ಇಳ್ಕೊಂಡ್ರೆ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ತುಂಬ ರಿಕ್ಷಾಗಳು ಸಿಗುತ್ತೆ. ಕಾಂಚಿನಾಡ್ ಅಂತ ಹೇಳಿಬಿಟ್ಟು ರಿಕ್ಷಾದಲ್ಲಿ ಹೋಗೋದು. ಇವಾಗ ನಾವು ಇಲ್ಲಿ ನೋಡಿ ಇವಾಗ ನಾವು ಕೇರಳ ರೀಚ್ ಆಗಿದ್ದೀವಿ. ಕೇರಳ ರೀಚ್ ಆಗಿ ನಾವು ಟ್ರೈನಲ್ಲಿ ಬಂದಿದ್ದು. ಅಲ್ಲಿಂದ ರಿಕ್ಷಾದಲ್ಲಿ ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನನೂ ಉಂಟು, ಅಲ್ಲಿ ಆಶ್ರಮ ಅಂತ ಹೇಳ್ಬೋದು. ನಿತ್ಯಾನಂದ ಸ್ವಾಮಿಯವರು. ನಿತ್ಯಾನಂದ ಅಂದರೆ ಬಿಡದಿ ನಿತ್ಯಾನಂದ ಇದೆಯಲ್ಲ, ಆ ನಿತ್ಯಾನಂದ ಅಲ್ಲ, ಇವರು ನಿತ್ಯಾನಂದ ಸ್ವಾಮಿ ಅಂತ ಇರೋದು. ಇವರದ್ದು ನೀವು ಗೊತ್ತಿರ್ಬೋದು, ಬಾಂಬೆಯಲ್ಲಿ ವಜ್ರೇಶ್ವರಿ ಅಂತ ಒಂದು ದೇವಸ್ಥಾನ ಉಂಟು. ಅಲ್ಲಿ ಇವರಿದ್ದರು. ಫಸ್ಟು ಇದ್ದಿದ್ದು ಇಲ್ಲೇ ಅಂತೆ. ಇಲ್ಲೇ ಅವರು ಇದು ಮಠ ಏನಿದೆ, ಗುರುಮಠನೂ ಕೂಡ ಇದೆ. ಮತ್ತು ಇಲ್ಲೇನೆ ಅವರು ಮೊದಲು ಜಪ ತಪ ಎಲ್ಲ ಮಾಡಿಕೊಂಡು ಮೊದಲು ಇಲ್ಲೇ ಇದ್ದಿದ್ದು. ಇಲ್ಲಿಂದ ಅವರು ಆಮೇಲೆ ಅವರು ವಜ್ರೇಶ್ವರಿಗೆ ಹೋಗಿದ್ದು, ಮುಂಬೈಯಲ್ಲಿ. ನಿಮಗೆ ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ, ನಿಮಗೆ ಗೊತ್ತಾಗ್ತದೆ ಅವರ ಪವಾಡಗಳೇನು, ಅವರ ಮಹಿಮೆ ಏನು ಎಲ್ಲವನ್ನು ನೀವು ಕಲೆಕ್ಟ್ ಮಾಡ್ಕೋಬೋದು. ಕಾಸರಗೋಡಿಂದ ನೆಕ್ಸ್ಟ್ ಸ್ಟಾಪ್ ಕಾಂಚಿನಾಡೆ ಬರ್ತದೆ. ಈ ಸ್ಟಾಪಲ್ಲಿ ಇಳ್ಕೋಬೇಕು ನೀವು.
ನೋಡಿ ಇವಾಗ ನಾವು ಇದೇನೆ ನಿತ್ಯಾನಂದ ಸ್ವಾಮಿಗಳ ಆಶ್ರಮ ಇದು. ಇಲ್ಲಿಗೆ ಬಂದಿದ್ದೀವಿ. ಈಗ ನೋಡೋಣ ಒಳಗಡೆ ನಮಗೆ ಪೂಜೆ ಸಿಗ್ತದಾ ಇಲ್ವಾ ಅಂತ ಗೊತ್ತಿಲ್ಲ. ಇವಾಗ ನಾವು ಕಾಂಚಿನಾಡ್ ನಿತ್ಯಾನಂದ ಸ್ವಾಮಿ ಆಶ್ರಮದಲ್ಲಿ ಇದ್ದೀವಿ. ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ರಿಕ್ಷಾದಲ್ಲಿ ಬಂದ್ವಿ. ಇವಾಗ ಇನ್ನು ಒಳಗೆ ಹೋಗುದು. ಇವಾಗ ಬಂದಿದ್ದೀವಿ. ಒಳಗೆಲ್ಲ ಹೋಗಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ನಿಮಗೆ ನಿಜವಾಗ್ಲೂ ಏನು ಹೇಳಿದರೆ ಭಕ್ತಿಯಿಂದ ನಂಬಿದರೆ ನಿಮ್ಮ ಏನು ಕಷ್ಟಗಳಿದ್ರೂ ಅವರು ದೂರ ಮಾಡ್ತಾರೆ. ತುಂಬ ಪವರ್ಫುಲ್ ಅವರು. ಹಾಗಾಗಿ ನೋಡಿ ಇಲ್ಲೊಂದು ಕಮಲದ ಹೂ, ಇದು ಕೆರೆ ಟೈಪ್ ಮಾಡಿದ್ರು. ಅಲ್ಲಿ ದೊಡ್ಡದೊಂದು ಕೆರೆ ಉಂಟು ಅಲ್ಲಿ ಆ ಕಡೆ. ನಮ್ಮದು ಊಟ ಎಲ್ಲ ಆಯಿತು. ಇನ್ನು ಬೇರೆ ಒಂದು ಕಡೆ ಹೋಗೋದು. ಎಂತ ನಿತ್ಯಾನಂದ ಸ್ವಾಮಿ ಅವರು ಗುಹೆ ಉಂಟಂತೆ, ಅಲ್ಲಿ ಅವ್ರು ಜಪ ಎಲ್ಲ ಮಾಡಿದೆ. ಅಲ್ಲಿಗೆ ಹೋಗುದು, ನೋಡುವ ಅಲ್ಲಿಗೆ ಹೇಗಿದೆ ಅಂತ. ಇವಾಗ ನಾವು ನಿತ್ಯಾನಂದ ಸ್ವಾಮಿ ಅವರ ಆಶ್ರಮದಿಂದ ಇವಾಗ ಗುರುಮಠಕ್ಕೆ ಹೊರಟಿದ್ದೀವಿ. ಗುರುಮಠಕ್ಕೆ ಹೋಗಬೇಕಂದ್ರೆ ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ. ನಿಮಗೆ ಆಶ್ರಮದಲ್ಲಿ ಅವರಿಗೆ ಹೇಳಿದರೆ ಗುರುಮಠಕ್ಕೆ ಹೋಗ್ಬೇಕಂತ ಹೇಳಿದರೆ ಅವರೇ ಕರ್ಕೊಂಡು ರಿಕ್ಷಾದವರು ಹೇಳ್ತಾರೆ. ರಿಕ್ಷಾದವ್ರು ಬಂದು ಮತ್ತೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿದೆ, ಒಂಥರ ನೇಚರ್ ವ್ಯೂ ಅಲ್ಲ. ಜೀವನದಲ್ಲಿ ಒಮ್ಮೆ ಆದರೂ ಇಲ್ಲಿಗೆ ಬರಬೇಕು. ನನಗೆ ನಿತ್ಯಾನಂದ ಸ್ವಾಮಿ ಅವರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ನನ್ನ ಹಸ್ಬೆಂಡಿಂದನೇ ನಂಗೆ
ಬೇಕಂದರೆ ಇಂಥ ಸ್ಥಳಗಳಿಗೆ ಬರಬೇಕು. ಅಲ್ಲಿ ತುಂಬ ಸೌಂಡ್ ಎಲ್ಲ ಮಾಡುವಾಗಿಲ್ಲ. ಇದು ಗುಹೆ ಒಳಗೆ. ಸ್ವಲ್ಪ ನಾನು ಒಳಗೆ ಹೋಗಿ ನೋಡೋಣ ಹೇಗಿದೆ ಅಂತ ಹೋದೆ. ತುಂಬ ಒಸರು ನೀರೆಲ್ಲ ಬರ್ತಾಯಿತ್ತು, ನೋಡ್ಬೋದು ನೀವು. ಒಳಗಡೆಯಿಂದ ನೀರು ಬರ್ತಾನೆ ಇದೆ. ತುಂಬ ಇನ್ನೂ ಒಳಗೆ ಹೋಗ್ಬೋದು, ಅಷ್ಟು ಧೈರ್ಯ ನಮಗಿಲ್ಲ. ಹಾಗಾಗಿ ಸ್ವಲ್ಪ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಬಂದೆ. ತುಂಬ ದೂರದ ತನಕ ಅಲ್ಲಿ ಒಳಗೆ ಹೋಗ್ಬೋದಂತೆ. ಅಲ್ಲಿ ಇಲ್ಲೇ ಅವರು ಕೂತ್ಕೊಂಡು ಜಪ ಮಾಡ್ತಿದ್ರಂತೆ. ಅಂಥ ಒಂದು ಸ್ಥಳ ಇದು. ತುಂಬ ಪವಾಡ ಇರುವಂಥ ಒಂದು ಸ್ಥಳ. ಹೋಗಿ ಬಂದ್ವಿ, ತುಂಬ ಚೆನ್ನಾಗಿತ್ತು. ಒಂಥರ ಪ್ಲೇಸ್ ತುಂಬ ಕೂಲಾಗಿದೆ. ಗುಹೆ ಒಳಗೆ ನೀರು ಬರ್ತಾ ಇದೆ, ಅಂದರೆ ಏನಂತಾರೆ ಒಸರು ನೀರು ಅಂತಾರಲ್ಲ, ಅದು ಬರ್ತಾ ಉಂಟು. ತುಂಬಾ ಖುಷಿ ಆಯಿತು ಇಲ್ಲಿಗೆ ಬಂದುಬಿಟ್ಟು. ಇಲ್ಲಿಗ ಸ್ವಲ್ಪ ಹೊತ್ತು ಇಲ್ಲೇ ಇರೋದು, ಆಮೇಲೆ ಇನ್ನು ರಿಟರ್ನ್ ನಾವು ಟ್ರೈನ್ ಹಿಡಿದು ಮತ್ತೆ ಹೋಗಬೇಕು ಮ್ಯಾಂಗ್ಳೂರಿಗೆ. ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಬನ್ನಿ ಇಂಥ ಪ್ಲೇಸಿಗೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ನೋಡುವಂಥ ಪ್ಲೇಸ್. ನಮ್ಮ ಸ್ವಾಮಿಗಳ ಬಗ್ಗೆ ಹೇಳಬೇಕಂದ್ರೆ, ನೀವೇನು ಅಂದ್ಕೊಂಡ್ರು ಮನಸ್ಸಿಂದ ನೀವು ಅಂದ್ಕೊಂಡ್ರೆ ಎಲ್ಲನೂ ಆಗುತ್ತೆ. ನೀವು ಒಂದ್ಸಲ ಇಲ್ಲಿಗೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ ಪ್ಲೇಸ್. ಇಲ್ಲೇ ಸ್ವಲ್ಪ ಹೊತ್ತು ಇರೋದು, ಆಮೇಲೆ ಹೋಗೋದು ನಾವು ಮನೆ. ಇಲ್ಲಿ ಬರಲಿಕ್ಕೆ ತುಂಬ ಟ್ರೈನ್ಗಳೆಲ್ಲ ಸಿಗ್ತದೆ, ಆರಾಮಾಗಿ ಬರ್ಬೋದು. ಟ್ರೈನಿಂದ ಇಳಿದ್ಮೇಲೆ ರಿಕ್ಷಾಗಳು ಸಿಗ್ತದೆ. ಈ ಪ್ಲೇಸ್ ಹೆಸರು ಹೇಳಿದರೆ ನಿತ್ಯಾನಂದ ಸ್ವಾಮಿ ಆಶ್ರಮ ಫಸ್ಟ್ ಹೋಗಿದ್ದು ನಾವು. ಅದಾದಮೇಲೆ ಇದು ನಿತ್ಯಾನಂದ ಸ್ವಾಮಿಗಳ ಮಠ ಇದು. ಇಲ್ಲಿ ಅವರು ಜಪ ಮಾಡ್ತಾಯಿದ್ರು. ಇಲ್ಲಿಗೆ ಸಹ ಬರ್ಬೋದು, ಆರಾಮಾಗಿ ಬಂದು ಹೋಗ್ಬೋದು. ನಿಮಗೆ ಕಾನ್ಸಂಟ್ರೇಷನ್ ಬೇಕು, ಜ್ಞಾನ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಬಂದು ಎಲ್ಲನೂ ಮಾಡ್ಬೋದು. ಓಕೆ, ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆ, ಇನ್ನು ನಾವು ಸ್ವಲ್ಪ ಹೊತ್ತು ಇಲ್ಲಿರ್ತೀವಿ, ಆಮೇಲೆ ಹೊರಡೋದು. ಮತ್ತೆ ನಾನು ಇಲ್ಲಿ ನೋಡ್ಬೋದು, ದೀಪಾವಳಿ ಆಗಿರೋದ್ರಿಂದ ಹಣತೆಗಳೆಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ, ಏನು ಹೊಸರ ಮೇಲೆ ನೀರು ಬರ್ತಾ ಇದೆ, ಅದೇ ನೀರು ಡೈರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ತುಂಬ ಪ್ಯೂರ್ ಆಗಿರೋ ಬಿಸ್ಲರಿ ವಾಟರು, ಇದ್ರ ಮುಂದೆ ಏನೂ ಅಲ್ಲ.
ಅಲ್ಲಿಂದ ನಾವು ಅಲ್ಲಿ ಒಬ್ಬರು ಸ್ವಾಮೀಜಿ ಇದ್ದಾರೆ, ಅವರಿಗೆ ನಮಸ್ಕಾರ ಮಾಡಿಬಿಟ್ಟು ಅವರಿಗೆ ನೀವು ಏನಾದರೂ ಕೊಡೋದಾದರೂ ಕೊಡ್ಬೋದು. ಹಣ್ಣು ಹಂಪಲು ಏನಾದರೂ ಬಟ್ಟೆ ಏನು ಬೇಕಾದರೂ ಅವರಿಗೆ ಕೊಡ್ಬೋದು. ಕೊಡಬೇಕಂತ ಅವರೇನು ಕೇಳಲ್ಲ, ನಮ್ಮ ಮನಸ್ಸಿಚ್ಛೆಯಿಂದ ಅವರಿಗೆ ಕೊಡ್ಬೋದು. ಇಲ್ಲಿಂದ ನಾವಿವಾಗ ಹೊರಟ್ವಿ. ಅದೇ ರಿಕ್ಷಾದಲ್ಲೇ ಇನ್ನು ರಿಟರ್ನ್ ಹೋಗೋದು. ಅದು ಇಲ್ಲೇ ಇರ್ತದೆ ರಿಕ್ಷಾ. ನಿಮಗೆ ಬೇಕಾದಾಗ ಅಲ್ಲಿ ಆಶ್ರಮದಲ್ಲಿ ಹೇಳಿದರೆ ಅವರು ಇವರಿಗೆ ಕಾಲ್ ಮಾಡಿ ಹೇಳ್ತಾರೆ. ಇಲ್ಲ ನಿಮ್ಮದು ವೆಹಿಕಲ್ ಇದೆ ಅಂದರೆ ನೀವು ವೆಹಿಕಲಲ್ಲಿ ಕೂಡ ಬರ್ಬೋದು. ತುಂಬಾ ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ. ಇಲ್ಲಿಂದ ನಾವು ಇವಾಗ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ಟಿಕೆಟ್ ಎಲ್ಲ ಆಯಿತು ನಮ್ಮದು. ಇನ್ನೂ ಟ್ರೈನ್ ಬರೋ ಟೈಮ್ ಆಯಿತು, ಇನ್ನೊಂದು 5 ಮಿನಿಟ್ಸ್ ಇದೆ. ಹಾಗಾಗಿ ಈ ಕಡೆ ನಾವು ಬರ್ತಾ ಇದ್ದೀವಿ. ನಾವು ಮ್ಯಾಂಗ್ಳೂರು ಹೋಗೋದ್ರಿಂದ ಈ ಕಡೆ ಬರ್ತಾ ಇದ್ದೀವಿ. ಓಕೆ, ಇನ್ನು ಟ್ರೈನ್ ಬಂದ ತಕ್ಷಣ ನಾವು ಮ್ಯಾಂಗ್ಳೂರಿಗೆ ಹೋಗೋದು. ಈ ಹಬ್ಬ ಬೇರೆ ಇವತ್ತು ಮನೆಯಲ್ಲಿ ಅಂತ ಕೂಡ ಮಾಡಲಿಲ್ಲ. ಬೆಳಗ್ಗೆ ಎಣ್ಣೆ ಸ್ನಾನ ಮಾಡಿಬಿಟ್ಟು ಡೈರೆಕ್ಟಾಗಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬಾ ಖುಷಿ ಆಯಿತು. ಒಂದು ನೋಡದೇ ಇರೋವಂಥ ಪ್ಲೇಸ್ ನೋಡಿದಾಗಾಯಿತು. ನೀವು ಒಮ್ಮೆ ಬನ್ನಿ, ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.